ಕೊಚ್ಚಿ ಅಂತ ಒಂದು ದೇಶ ಇದೆ ಕೇರಳದಲ್ಲಿ. ಆ ಕೊಚ್ಚಿಯಲ್ಲಿ ಅನೇಕ ಜನ ರಾಜರುಗಳು ಬಂದು ಹೋಗಿದ್ದಾರೆ. ಈ ಟೈಮ್ ಲೈನನ್ನು ನೋಡಿದಾಗ 1794 to 1805 ಅಲ್ಲಿ ಒಬ್ಬ ಶಕ್ತಾನ್ ತಂಪುರ ಅಂತ ಒಬ್ಬನು ಬಂದ. 1805 to 1809 ಅಲ್ಲಿ ಒಬ್ಬ ರಾಮವರ್ಮ ಅಂತ ಬರ್ತಾನೆ. 1809 to 1827 ಅಲ್ಲಿವರೆಗೂ ಇನ್ನೊಬ್ಬ ರಾಮವರ್ಮ ಅಂತ ಬರ್ತಾನೆ, ಅಲ್ಲ ಕೇರಳವರ್ಮ ಅಂತ ಬರ್ತಾನೆ. 1827 to 1837 ಅಲ್ಲೊಬ್ಬ ರಾಮವರ್ಮ ಅಂತ ಬರ್ತಾನೆ. 1837 to 1844 ಅಲ್ಲೊಬ್ಬ ರಾಮವರ್ಮ ಅಂತ ಬರ್ತಾನೆ. 1844 to 1853 ಒಬ್ಬ ರಾಜ ಬರ್ತಾನೆ. 1853 to 1864 ರವಿವರ್ಮ ಅಂತ ಬರ್ತಾನೆ. ಒಟ್ಟು ಈ 6 ಜನ ರಾಜರುಗಳಿಗೆ ಮಾಧ್ವ ದೀಕ್ಷೆಯನ್ನು ಕೊಟ್ಟ ಏಕೈಕ ಮಾಧ್ವ ಪರಂಪರೆ ಅಂತ ಜಗತ್ತಿನಲ್ಲಿ ಹೇಳ್ತಾರೆ ಸೋದೆ ಮಠ ಒಂದೇ. 6 ಜನ ಮಹಾರಾಜರುಗಳಿಗೆ ಮಾಧ್ವ ದೀಕ್ಷೆಯನ್ನು ಕೊಟ್ಟಿರತಕ್ಕಂಥ ಮಹತ್ವಪೂರ್ಣವಾದ ಸಂಸ್ಥಾನ ಅದು ಸೋದಾ ವಾದಿರಾಜ ಸಂಸ್ಥಾನ. ಅದಕ್ಕೊಂದು ಇತಿಹಾಸ ಇದೆ. ಆ ರಾಮವರ್ಮ ರಾಜ 1805 ರಿಂದ 1809 ಆ ರಾಜ ಏನು ಮಾಡ್ತಾನೆ, ಪೂರ್ಣತ್ರಯೀಶನ ದೇವಸ್ಥಾನ ಅಂತಿದೆ ಅಲ್ಲಿ ಕೇರಳದಲ್ಲಿ, ಅಲ್ಲಿ ಸೇವೆ ಮಾಡ್ತಾನೆ. ಏನು ಸೇವೆ ಮಾಡಬೇಕು, ನನಗೆ ಮೋಕ್ಷ ಮಾರ್ಗವನ್ನು ಬಯಸಿ ಸೇವೆ ಮಾಡ್ತಾನೆ. ನನಗೆ ಮೋಕ್ಷಕ್ಕೆ ಹೋಗಬೇಕು, ಮೋಕ್ಷ ಅಂತಂದ್ರೆ ಏನು ಅಂತ ಗೊತ್ತಾಗಬೇಕು ಅಂತ ಪೂರ್ಣತ್ರಯೀಶನಲ್ಲಿ ಸೇವೆ ಮಾಡಿದಾಗ ಅವನಿಗೆ ಇವ್ರು ಯಾವುದೋ ಗೊತ್ತೇ ಇಲ್ಲ. ಉಡುಪಿ ಸೋದೆ ಮಠ, ಹೂವಿನ ಕೆರೆ ಅಂತ ಒಂದಿದೆ, ಉಡುಪಿ ಮಠಗಳಿದೆ, ಅದು ಏನೋ ಗೊತ್ತಿಲ್ಲ ಅವನಿಗೆ. ಕೇರಳದವರವರು, ತಾಳಡಿ ಭಾಳ ಹತ್ತಿರದವ್ರಿಗೆ ಊರು, ಅಂಥ ಊರಿನಲ್ಲಿದ್ದವರು. ಅವನು ಸೇವೆ ಮಾಡಿದಾಗ ಏನಾಯಿತು, ಸ್ವಪ್ನದಲ್ಲಿ ಸೂಚನೆ ಆಯಿತು, ಇಲ್ಲಪ್ಪ ವಾದಿರಾಜರ ಪದ್ಧತಿಗೆ ನೀನು ಅನುಸರಿಸಿದರೆ ನಿನಗೆ ಮೋಕ್ಷ ಆಗತ್ತೆ ಅಂದರು. ಅವನಿಗೆ ವಾದಿರಾಜರು ಅಂದ್ರೆ ಏನು ಅಂತ ಗೊತ್ತೇ ಇಲ್ಲ ಅವನಿಗೆ. ಅವನು ಪಾಪ ವಾದಿರಾಜರು ಅಂತ ಹುಡುಕಬೇಕಲ್ಲ. ಒಂದು ದಿನ ಏನಾಯಿತು, ಇದ್ದಕ್ಕಿದ್ದಂತೆ ಇನ್ನೇನೇನೋ ಒಂದು ನೃತ್ಯ ಪ್ರದರ್ಶನ ನೋಡಿದ್ವಲ್ಲ, ನೃತ್ಯ ನಾಟಕ, ಹಾಗೆ ಕೊಚ್ಚಿಯಲ್ಲಿ ಒಂದು ಯಾವುದೋ ಒಂದು ಯಕ್ಷಗಾನ ಪ್ರಸಂಗವನ್ನು ಏರ್ಪಡಿಸಿದರು. ಆ ಯಕ್ಷಗಾನ ಪ್ರಸಂಗದಲ್ಲಿ ಆ ರಾಜ ಏನು ಮಾಡ್ತಾನೆ, ಅಲ್ಲಿ ಉಡುಪಿಯ ಒಂದು ವರ್ಣನೆ ಎಲ್ಲ ಬಂತು. ಉಡುಪಿಯ ವರ್ಣನೆ ಬರುವಾಗ ಇಲ್ಲ ಉಡುಪಿಯಲ್ಲಿ ಸೋದೆ ಮಠ ಅಂತ ಒಂದಿದೆ, ಆ ಸೋದೆ ಮಠದಲ್ಲಿ ಒಬ್ಬ ವಾದಿರಾಜಗುರು ಸಾರ್ವಭೌಮರು ಅಂತ ಒಬ್ಬ ಮಹಾನುಭಾವರಾಗಿ ಹೋಗಿದ್ದಾರೆ ಅಂತ ಅನ್ನುವ ವಿಷಯ ಅವನಿಗೆ ಕಿವಿಗೆ ಬಿತ್ತು. ಓಹೋ, ಇದು ಉಡುಪಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಿತ್ತು ಅಂತ ಆ ರಾಜ ಅವನೇನು ಮಾಡ್ತಾನೆ, ತನ್ನ ಭಟರನ್ನು ಕಳಿಸಿ, ಎಲ್ಲ ಅಲ್ಲಿ ಗುರುಗಳು ವಿಶ್ವೇಶತೀರ್ಥರು ಅಂತ ಆ ಕಾಲದಲ್ಲಿ ಇದ್ದರು, ಆ ವಿಶ್ವೇಶತೀರ್ಥರನ್ನು ತನ್ನ ಸಂಸ್ಥಾನಕ್ಕೆ ಬರಮಾಡಿಕೊಂಡು ಮುದ್ರಾಧಾರಣವನ್ನು ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿದಾದ ಮೇಲೆ ಆಯಿತಾ, ಅನೇಕ ವಿಷಯಗಳಿದೆ. ಆ ಶಕ್ತಾಂತಂಪುರಾನ್ ಅಂತನ್ನುವ ರಾಜ ಅವರಿಗೆ ಹಿಂಸೆ ಕೊಡ್ತಾನೆ, ಇದೆಲ್ಲ ಇದೆ. ಆ 1805 ರಿಂದ 1809 ಇವನು ಸ್ವೀಕಾರ ಮಾಡಿದನಲ್ಲ, ಇವರ ತಮ್ಮ ಕೇರಳವರ್ಮ ಅಂತ ಒಬ್ಬ ರಾಜ, ಅವನು ಕೂಡ ಬಹಳ ವಿಶೇಷವಾದ ಉಪಸತ್ತಿಯನ್ನು ಮಾಡಿ ಆಗಿನ ಕಾಲದ ಸೋದೆ ಮಠದ ಯತಿಗಳಾಗಿರ್ತಕ್ಕಂತಹ ವೃಂದಾವನಾಚಾರ್ಯರ ಶಿಷ್ಯರಾಗಿ ಕೇರಳವರ್ಮ ರಾಜ ತಾನೂ ಕೂಡ ಜೀವನವನ್ನು ನಡೆಸ್ತಕ್ಕಂಥವನಾಗ್ತಾನೆ. ಇಷ್ಟನ್ನು ನೆನಪಿಟ್ಟುಕೊಳ್ಳಿ. ಈ ಎಲ್ಲ ವಿಷಯಗಳು ಕೂಡ ಅಂದರೆ ಒಬ್ಬ ರಾಜ ಬರ್ತಾನೆ, 6 ಜನ ರಾಜರುಗಳು ಬರ್ತಾರೆ. ಒಬ್ಬ ರಾಜ ದುಷ್ಟರಾಜ ಅಂತ ಒಬ್ಬನಿರ್ತಾನೆ, ಅನೇಕ ರಾಜರುಗಳು ಮಾಧ್ವ ದೀಕ್ಷೆಯನ್ನು ಸ್ವೀಕಾರ ಮಾಡ್ತಾರೆ. ಈ ಎಲ್ಲ ನಡೆದಿದ್ದು ಯಾವಾಗ ಗೊತ್ತಾ, ಸ್ಟಾರ್ಟಿಂಗ್ ಆಫ್ 19th century ದೀಸ್ ಹ್ಯಾಸ್ ಬೀನ್ ರೆಕಾರ್ಡೆಡ್ ಇನ್ ದ ಹಿಸ್ಟ್ರಿ. ಅಟ್ ದ ಸೇಮ್ ಟೈಮ್ ವಾದಿರಾಜಗುರು ಸಾರ್ವಭೌಮರು ಈ ವಿಷಯವನ್ನು ಹೇಳಿದ್ದು ಯಾವಾಗ ಗೊತ್ತಾ, ಮುಂದೆ ಇದು ನಡೆಯುತ್ತೆ ಅಂತ ಅವರು ಹೇಳಿದ್ದು 1602 ಬರೆದಿರ್ತಕ್ಕಂಥ ಸ್ವಪ್ನ ವೃಂದಾವನಾಖ್ಯಾನ ಗ್ರಂಥದಲ್ಲಿ.